ಟೀತಿಂಗ್ ತುಂಬಾನೇ ಮುಖ್ಯವಾದ ವಿಷಯ ಒಂದು ಮಗುವಿನ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ವಿಚಾರದಲ್ಲಿ. ಈಗ ಮಕ್ಕಳಲ್ಲಿ ಹಲ್ಲು ಹೇಗೆ ಬೆಳೆಯುತ್ತೆ ಅನ್ನೋದನ್ನ ನೋಡೋಣ. ವಿಶೇಷವಾಗಿ ಇದೊಂದು ಪ್ಯಾಟರ್ನ್ ಅಲ್ಲೇ ಬೆಳೀತಾ ಹೋಗುತ್ತೆ. ಮಕ್ಕಳಲ್ಲಿ ಬೆಳೆಯೋ ಹಲ್ಲನ್ನ ಹಾಲು ಹಲ್ಲು ಅಂತ ಕರಿತೀವಿ. ನಾನ್ ನಿಮ್ಗೆ ರಫ್ ಆದ ಆರ್ಡರ್ನ ಹೇಳ್ತೀನಿ ನಿಮಗೆ ಅರ್ಥ ಆಗಲು. ಮೊದಲಿಗೆ ಬೆಳೆಯೋ ಹಲ್ಗಳು ಯಾವುದು ಅಂದ್ರೆ ಲೋವರ್ ಸೆಂಟ್ರಲ್ ಇನ್ಸೈಸರ್ಸ್. ಅದು 6ರಿಂದ 10 ತಿಂಗಳಲ್ಲಿ ಬೆಳೆಯುತ್ತೆ. ಇದಾದ್ಮೇಲೆ ಬೆಳೆಯೋ ಹಲ್ಲು ಅಪ್ಪರ್ ಸೆಂಟ್ರಲ್ ಇನ್ಸೈಸರ್ಸ್. ಅದು 8ರಿಂದ 10 ತಿಂಗಳಲ್ಲಿ ಬೆಳೆಯುತ್ತೆ. ಇದಾದ್ಮೇಲೆ ಬೆಳೆಯೋದೆ ಲ್ಯಾಟ್ರಲ್ ಇನ್ಸೈಸರ್ಸ್. ಇದು 10ರಿಂದ 16 ತಿಂಗಳಲ್ಲಿ ಬೆಳೆಯುತ್ತೆ. ಇದೇ ಸಮಯದಲ್ಲಿ ಅಪ್ಪರ್ ಲ್ಯಾಟ್ರಲ್ ಇನ್ಸೈಸರ್ಸು ಬೆಳೆಯುತ್ತೆ. ಇದಾದ್ಮೇಲೆ ಬರುವಂತಹದ್ದೇ ಕೇನೈನ್ಸ್. ಇದು 18ರಿಂದ 23 ತಿಂಗಳಲ್ಲಿ ಬೆಳೆಯುವಂತಹ ಹಲ್ಲಾಗಿದೆ. ಇದು ಮೇಲು ಮತ್ತೆ ಕೆಳಗೆ ಎರಡು ಬೆಳೆಯುತ್ತೆ. 1.5 ವರ್ಷದಲ್ಲಿ ಮೊದಲ ದವಡೆ ಹಲ್ಲು ಕಾಣಿಸ್ಕೊಳ್ಳುತ್ತೆ. ಮಗುವಿನ 3 ವರ್ಷದಲ್ಲಿ 2ನೇ ದವಡೆ ಹಲ್ಲು ಕಾಣಿಸ್ಕೊಳ್ಳುತ್ತೆ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಈ ರೀತಿ ಹಲ್ಲು ಬೆಳೆಯೋದು. ಒಂದು ವೇಳೆ ನಿಮ್ಮ ಮಕ್ಕಳ ಹಲ್ಲು ಈ ನಾರ್ಮಲ್ ಪ್ರಾಸೆಸ್ನ ತರಹ ಬೆಳೆದೇ ಇದ್ದಲ್ಲಿ ಡಾಕ್ಟರ್ನ ಸಂಪರ್ಕಿಸಿ ಸಲಹೆ ಪಡೆಯೋದು ಸೂಕ್ತ. ಇದು ನ್ಯಾಚುರಲ್ ಆಗಿ ನಿಧಾನವಾಗಿ ಬೆಳೆಯೋ ಹಲ್ಲಾಗಿರಬಹುದು. ಇಲ್ಲ ಕೆಲವು ಕೇಸಸ್ ಅಲ್ಲಿ ಮಕ್ಕಳಿಗೆ ಶಾರೀರಿಕ ತೊಂದರೆಯಿಂದಾಗಿ ಹಲ್ಲಿನ ವಿಕಸನದ ಮೇಲೆ ಅದು ತನ್ನ ಪ್ರಭಾವವನ್ನ ಬೀರಿರಬಹುದಾಗಿರುತ್ತೆ. 3 ವರ್ಷದೊಳಗಿನ ನಿಮ್ಮ ಮಕ್ಕಳ ಬಾಯಲ್ಲಿ 20 ಹಾಲು ಹಲ್ಲುಗಳು ಬೆಳೆದಿರಬೇಕಾಗಿರುತ್ತೆ. ಇದನ್ನ ಪ್ರಾಥಮಿಕ ಹಲ್ಲುಗಳು ಬರೋದು ಅಂತ ಅಂತೀವಿ. ಇಲ್ಲದೇ ಇದ್ರೆ ಮುಂದಿನ ಪರೀಕ್ಷೆಗಾಗಿ ಡಾಕ್ಟರ್ನ ಸಲಹೆ ಪಡೆಯೋದು ಸೂಕ್ತ.